ಹಾಯ್ ಫ್ರೆಂಡ್ಸ್, ನೋಡಿ ವಿದ್ಯಾ ಚಾನಲ್ದು ಲೋಗೋ ಚೇಂಜ್ ಮಾಡಿದ್ದೀವಿ. ಇದು ನಮ್ಮ ಮನೆಯ ದೇವರು ಶ್ರೀ ಗವಿರಂಗನಾಥ ಸ್ವಾಮಿ, ಲಕ್ಷ್ಮೀ ಗವಿರಂಗನಾಥ ಸ್ವಾಮಿ ಅಂತಲೂ ಕರೀತಾರೆ. ಸೊ ಇಂದು ಮದರ್ಸ್ ಡೇ ಆದ್ದರಿಂದ ಒಂದು ಮದರ್ಸ್ ಡೇ ಪಿಕ್ ಕೂಡ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಇಲ್ಲಿಂದ ವಿಡಿಯೋ ಮುಂದುವರಿಯುತ್ತದೆ. ವಿಂಧ್ಯ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ನೋಡಿ, ಇವತ್ತು ಒಂದು ಉದ್ಯೋಗ, ಇದು ಸೆಂಟ್ರಲ್ ಗೌರ್ಮೆಂಟ್ ದೇಶಾದ್ಯಂತ ಇರುವ ಒಂದು ಉದ್ಯೋಗದ ಮಾಹಿತಿ. ಇದು ರೈಲ್ವೆ ಇಲಾಖೆಯಲ್ಲಿ. ಅದಕ್ಕೂ ಮುಂಚೆ ಈ ವಿಡಿಯೋ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ನಿಮಗೆ ಇವತ್ತು ಮದರ್ಸ್ ತೆರೇಸಾ ಡೇ. ಸೊ ಎಲ್ಲ ತಾಯಂದಿರಿಗೂ ಮದರ್ಸಿನ ಒಂದು ತಾಯಂದಿರ ದಿನಾಚರಣೆಯ ಶುಭಾಶಯಗಳು. ಸೊ ಇಲ್ಲಿಂದ ಈ ವಿಡಿಯೋ ನಾವು ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ. ಏನಪ್ಪ ಈ ವಿಡಿಯೋ ಅಂತಂದರೆ, ಎಲ್ಲ ಕೆಲಸ ಮುಗೀತಲ್ಲ, ಸ್ವಲ್ಪ ಈ ಕೂತಿದೆ. ಸೊ ವಿಡಿಯೋ ಮಾಡಿಬಿಡೋಣ ಅಂತಲೇ ಮಾಡ್ತಾಯಿದ್ದೀನಿ. ಸೊ ನೋಡಿ, ಎಲ್ಲರಿಗೂ ಉಪಯೋಗ ಆಗುತ್ತೆ ಅಂತ ಒಂದು ಕೆಲಸದ ಇದು ಸೆಂಟ್ರಲ್ ಗೌರ್ಮೆಂಟದು ಮತ್ತು ದೇಶಾದ್ಯಂತ ಇರುವ ಒಂದು ಕೆಲಸ ಇದು. ದಯವಿಟ್ಟು ಈ ಕೆಲಸ ಅರ್ಹತೆ ಇರೋರು ಮತ್ತು ಈ ಕೆಲಸಕ್ಕೆ ತಕ್ಕ ಓದಿರೋರು ಸದುಪಯೋಗ ಪಡೆದುಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಈ ರೈಲ್ವೆ ಇಲಾಖೆಯಲ್ಲಿ ಬೃಹತ್ ಪ್ರಮಾಣದಲ್ಲಿ ಕೆಲಸಕ್ಕೆ ನೇಮಕಾತಿ ಮಾಡಿಕೊಳ್ಳಲು ಅರ್ಜಿ ಕರೆದಿದ್ದಾರೆ. ಓಕೆ, ರೈಲ್ವೆ ಇಲಾಖೆಯಲ್ಲಿ ಯಾವ ಕೆಲಸಕ್ಕೆ ಅರ್ಜಿ ಎಂದು ತಿಳಿಯಬೇಕಾಗಿದೆ. ಬನ್ನಿ ನೋಡೋಣ ಮುಂದೆ. ಸೊ ಕೆಲಸದ ವಿವರ. ರೈಲ್ವೆ ಇಲಾಖೆಯಲ್ಲಿ ಏನು ಕೆಲಸ ಅಂದರೆ ಸಹಾಯಕ ಲೋಕೋ ಪೈಲಟ್. ಓಕೆ, ಅರ್ಥ ಆಯ್ತಾ? ಸಹಾಯಕ ಲೋಕೋ ಪೈಲಟ್ಗೆ ಇಲ್ಲಿ ಅರ್ಜಿ ಕರೆದಿರೋದು, ಕ್ಯಾಂಡಿಡೇಟ್ ಬೇಕಾಗಿದ್ದಾರೆ. ದೇಶಾದ್ಯಂತ ಇರೋದು. ಸೊ ಎಷ್ಟು ಜನಕ್ಕೆ ಇದು ಕೆಲಸ ಕರೆದಿದ್ದಾರೆ ಅಂದರೆ ನೀವೇ ಆಶ್ಚರ್ಯಪಡ್ತೀರಾ, ಅಷ್ಟು ಜನಕ್ಕೆ ಇಲ್ಲಿ ಕರೆದಿದ್ದಾರೆ. ಸೊ ಅರ್ಜಿ ಕರೆದಿದ್ದಾರೆ. ಲೋಕೋ ಪೈಲಟ್ ಕೆಲಸಗಳಿಗೆ ಒಟ್ಟು 11,127 ಸಹಾಯಕ ಲೋಕೋ ಪೈಲಟ್ ರೈಲ್ವೆ ಇಲಾಖೆಯಲ್ಲಿ ಅರ್ಜಿ ಕರೆದಿರೋದು. ಅರ್ಥ ಆಯ್ತಾ? ಎಷ್ಟು? 11,127. ಸೊ ಆದಷ್ಟು ಇದನ್ನು ನಮ್ಮ ಕರ್ನಾಟಕದ ಜನರು, ಅರ್ಹತೆ ಇರೋರು ದಯವಿಟ್ಟು ಸದುಪಯೋಗ ಪಡೆದುಕೊಳ್ಳಿ. ಸೊ ರೈಲ್ವೆ ಇಲಾಖೆಯಲ್ಲಿ ಕೆಲಸ ತುಂಬ ಸಿಗೋದು ಕರ್ನಾಟಕದವ್ರಿಗೆ ಅಪರೂಪ ಅಂತ ಹೇಳ್ತಾರೆ. ಯಾರು ಕೇಳಿದ್ರು ಬರೀ ನಾರ್ತ್ ಅವರು ಮತ್ತು ಬೇರೆ ಬೇರೆ ಸ್ಟೇಟ್ ಅವರು ಬೇರೆ ಇರ್ತಾರೆ. ಕರ್ನಾಟಕದವರು ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಇರೋದು ನಾನು ನೋಡಿರೋದು ಸ್ವಲ್ಪ ಕಡಿಮೆ ಅನಿಸುತ್ತೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಈ ಇಲಾಖೆಯಲ್ಲಿ ಅಂದರೆ ರೈಲ್ವೆ ಇಲಾಖೆಯಲ್ಲಿ ಲೋಕೋ ಪೈಲಟ್ ಕೆಲಸಕ್ಕೆ ಅಂದರೆ ALP ವಿದ್ಯಾರ್ಹತೆ ಏನಿರಬೇಕು ಅಂದರೆ SSLC, ಅದರ ಜೊತೆಗೆ ಡಿಪ್ಲೊಮೊ ಪದವಿ ಆಗಿರಬೇಕು. ಸೊ ಇವಾಗ SSLC ಕಂಪಲ್ಸರಿ ಎಲ್ಲರೂ ಮಾಡಿರ್ತೀರ, ಅದರ ಜೊತೆಗೆ ಡಿಪ್ಲೊಮೊನೂ ಮಾಡಿರ್ತೀರ. ಸೊ ಯಾರ್ಯಾರು ರೈಲ್ವೆ ಇಲಾಖೆಯಲ್ಲಿ ಲೋಕೋ ಪೈಲಟ್ ಆಗಬೇಕು ಅನ್ನೋ ಆಸಕ್ತಿ ಇರೋರು ದಯವಿಟ್ಟು ಈ ವಿಡಿಯೋನ ಮಿಸ್ ಮಾಡದೆ ನೋಡಿ, ಅಥವಾ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ಅವ್ರಿಗೊಂದು ಸಣ್ಣದಾದ ಒಂದು ಸಹಾಯ ಆಗ್ಬೋದು ಅಂತ. ಸೊ ವಯಸ್ಸು ಇಲ್ಲಿ ಏನೇ ಇರಬೇಕು ಅಂದರೆ ಲೋಕೋ ಪೈಲಟ್ ಆಗೋಕ್ಕೆ 18 ವರ್ಷದಿಂದ 30 ವರ್ಷ ಒಳಗಡೆ ಇರಬೇಕು. 18 ವರ್ಷದಿಂದ 30 ವರ್ಷ ಅಷ್ಟೇ. ಸೊ ಇಲ್ಲಿ ಸಂಬಳ ಏನು ಕೊಡ್ತಾರೆ? ಲೋಕೋ ಪೈಲಟ್ ಆದವರಿಗೆ 35,000 45,000 ವೇತನ ಅಂದರೆ ತಿಂಗಳಿಗೆ ಪೇಮೆಂಟ್ ಕೊಡ್ತಾರೆ. ಅದರ ಜೊತೆಗೆ ರೈಲ್ವೆ ಇಲಾಖೆಯಲ್ಲಿ ಏನೇನು ಸೌಲಭ್ಯ ಇರುತ್ತೆ ಅಂದರೆ DA, ESI, PF ಅಥವಾ ಡೈಲಿ ಅಲವೆನ್ಸು, ವೈದ್ಯಕೀಯ ಸೌಲಭ್ಯಗಳು ಮತ್ತು ರೈಲ್ವೆ ಡಿಪಾರ್ಟ್ಮೆಂಟಲ್ಲಿರೋನು ನಾನು ನೋಡಿದ್ದೀನಿ ಮತ್ತು ಕೇಳಿದ್ದೀನಿ. ಮತ್ತು ಅವ್ರಿಗೆ ಒಂದು ಸಪ್ರೇಟ್ ಮನೆ ಕೊಟ್ಟಿರ್ತಾರೆ, ಸಿಲಿಂಡ್ರು ಕೊಟ್ಟಿರ್ತಾರೆ, ದಿನಸಿ ಅವ್ರ ಖರ್ಚಿಗೆ ಒಂದು ವೈದ್ಯಕೀಯ ಸೌಲಭ್ಯ ಎಲ್ಲ ಕೊಟ್ಟಿರ್ತಾರೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಅದು ಏನೇನು ರೈಲ್ವೆ ಇಲಾಖೆಯಲ್ಲಿ ಏನೇನು ಇದೆಯೋ ಅದೆಲ್ಲ ಕೂಡ ಇಲ್ಲಿ ನಿಮಗೆ ಸಿಗುತ್ತದೆ ಈ ಅರ್ಜಿ ಹಾಕೋರಿಗೆ ಮತ್ತು ಕೆಲಸ ಸಿಕ್ಕಿದ ಮೇಲೆ. ಓಕೆ, ಈ ಅರ್ಜಿ ಹಾಕಲು ಕೊನೆಯ ದಿನಾಂಕ ಏನಂದರೆ 15ನೇ ತಾರೀಕು ಮೇ. ಇವತ್ತು 10ನೇ ತಾರೀಕು ಮೇ, ಮದರ್ಸ್ ಡೇ. ಸೊ ಇವತ್ತು ಇನ್ನು 5 ದಿವಸ ಇದೆ. ಜೂನ್ 14ರವರೆಗೆ ಅರ್ಜಿ ಹಾಕಲು ಅವಕಾಶ ಇದೆ. ಅಂದರೆ ಈ ಮೇಲಿ ಈ ತಿಂಗಳು 31 ದಿವಸ ಬಂದಿದೆ.
ಅದಕ್ಕೆ ನಾವು ಹಂಗೆ ತೊಗೊಳಕ್ಕೆ ಹೋದರೆ ಮೇ 15ರಿಂದ ಜೂನ್ 14 ಅಂತ ತೊಗೊಂಡ್ರೆ 1 ತಿಂಗಳಾಗುತ್ತೆ. ಯಾಕಂದರೆ ಮೇಲಿ 31 ದಿವಸ 31ನೇ ತಾರೀಕು ಇದೆಯಲ್ಲ ಡೇಟು, ಬೇಕಾದ್ರೆ ಕ್ಯಾಲೆಂಡ್ರ್ ಚೆಕ್ ಮಾಡ್ಕೊಳ್ಳಿ. ಸೊ ಅದಕ್ಕೋಸ್ಕರ 1 ತಿಂಗಳು ಕಾಲಾವಕಾಶ ಇದೆ. ಅಲ್ಲಿ ಗಂಟ ಕಾಯ್ಬಿಡಿ. 15ನೇ ತಾರೀಕು ಆಗಿದ ತಕ್ಷಣ ನಿಮಗೆ ಸಮಯ ಸಿಕ್ಕಾಗ ಎಲ್ಲ ದಾಖಲೆಗಳನ್ನು ಒದಗಿಸಿಕೊಂಡು ಅರ್ಜಿ ಹಾಕಿಬಿಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ಇನ್ನೂ 1 ತಿಂಗಳು ಟೈಮ್ ಇದೆ ಅಂತ ನಾವು ಕಾಯೋದು ಬೇಡ. ಸೊ ಹಾಕಿಬಿಟ್ರೆ ನಾವು ನೆಮ್ಮದಿಯಾಗಿ ಅದಕ್ಕೆ ಪೂರ್ವ ತಯಾರಿ ಮಾಡಿಕೊಳ್ಳಬಹುದಲ್ವಾ, ಅದಕ್ಕೇ. ಸೊ ಏನೇ ಒಂದು ಕೆಲಸ ಮಾಡಬೇಕಾದ್ರೂ ತಯಾರಿ ಅನ್ನೋದು ತುಂಬ ಮುಖ್ಯ. ಆಯ್ಕೆಯ ಹಂತಗಳು ಇಲ್ಲಿ ಈ ಲೋಕೋ ಪೈಲಟ್ ಆಯ್ಕೆ ಆಗೋದು ಅಷ್ಟು ಸುಲಭದ ಮಾತಲ್ಲ. ಸೊ 5 ರೌಂಡಲ್ಲಿ ಇಲ್ಲಿ ಕೆಲಸ ಗಿಟ್ಟಿಸ್ಕೋಬೇಕು. 5 ರೌಂಡಲ್ಲಿ ಇಲ್ಲಿ ಪಾಸ್ ಆದರೆ ಕೆಲಸ ಸಿಗುತ್ತೆ ನಮಗೆ. ಸೊ ಅದು ಕಠಿಣವಾಗಿರುತ್ತೆ 5 ರೌಂಡುಗಳು ಕೂಡ. ಅಲ್ಲಿ ಈ ಮೊದಲ 2 ಹಂತದಲ್ಲಿ ಕಂಪ್ಯೂಟರ್ ಆಯ್ಕೆಯ ಪರೀಕ್ಷೆ ಇರುತ್ತದೆ. ಆಧಾರಿತ ಪರೀಕ್ಷೆ ಪಾಸಾಗಿರಬೇಕು. 1ನೇದು ಕಂಪ್ಯೂಟರ್ ಆಧಾರಿತ ಪರೀಕ್ಷೆಯಲ್ಲಿ ನೀವು ಪಾಸಾಗಿರಬೇಕು. 3ನೇ ರೌಂಡಲ್ಲಿ ಏನಿರ್ತಾರೆ, ಅಭ್ಯರ್ಥಿಗಳ ಮಾನಸಿಕ ಸಾಮರ್ಥ್ಯವನ್ನು ಅಳೆಯುತ್ತಾರೆ. ಅಂದರೆ ಅವರು ಮೆಂಟಲಿ ಸ್ಟ್ರಾಂಗ್ ಇದ್ದಾರಾ ಅಂತ ಅವ್ರನ್ನ ಅಲ್ಲಿ ಒಂದು ಸಾಮರ್ಥ್ಯವನ್ನು ಅಳೆಯುತ್ತಾರೆ. ಸೊ ವೈದ್ಯಕೀಯ ಪರೀಕ್ಷೆ ಕೂಡ ಅಲ್ಲಿ ಮಾಡ್ತಾರೆ 4ನೇ ರೌಂಡು. 5ನೇ ರೌಂಡು ಬಂದು ಲೋಕೋ ಪೈಲಟ್ ಆಗಲು ದೃಷ್ಟಿ ಸಾಮರ್ಥ್ಯವು ತುಂಬ ಮುಖ್ಯ. ಅಂದರೆ ಅವರ ಕಣ್ಣಿನ ದೃಷ್ಟಿ ಗುಣಮಟ್ಟವಾಗಿದೆಯಾ ಅಂತ ಕೂಡ ಅಲ್ಲಿ ಪರೀಕ್ಷೆ ಮಾಡ್ತಾರೆ. ಇಷ್ಟೆಲ್ಲ ಪಾಸಾದರೆ ನೀವು ಲೋಕೋ ಪೈಲಟ್ ಆಗಲು ಯಾವುದೇ ಅನುಮಾನ ಇಲ್ಲ. ನಿಮಗೆ ಲೋಕೋ ಪೈಲಟ್ ಆಗಲು ನೀವು ಸಿದ್ಧರಾಗಿದ್ದೀರಿ. ನಿಮಗೆ ಆ ಒಂದು ಯೋಗ್ಯತೆ ಇದೆ, ಅರ್ಹತೆ ಇದೆ ಅಂತ ಇಲ್ಲಿ ನಾನು ಹೇಳಿದೆ. ಈ 5 ಹಂತಗಳನ್ನ ನೀವು ಪಾಸ್ ಮಾಡಿಬಿಟ್ರೆ ಸೊ ನೀವು ಲೋಕೋ ಪೈಲಟ್ ಅಂತ ಅಲ್ಲಿ ನಿಮಗೆ ದೃಢವಾಗುತ್ತೆ. ಸೊ ನಿಮಗೆ ಸಂಬಳ ಸ್ಟಾರ್ಟಿಂಗಲ್ಲಿ ಒಂದು 19,000ಇಂದನೂ ಸಿಗ್ಬೋದು ಅಥವಾ 35,000ಇಂದನೂ ಸಿಗ್ಬೋದು. ಆದರೆ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಸಿಗೋದು ತುಂಬ ಮುಖ್ಯ ಅಂತ ನಾನಿಲ್ಲಿ ಹೇಳ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಮತ್ತೊಮ್ಮೆ ಎಲ್ಲರಿಗೂ ತಾಯಂದಿರ ದಿನಾಚರಣೆ ಎಂದು ಎಲ್ಲರೂ ಹ್ಯಾಪಿ ಮದರ್ಸ್ ಡೇ ಅಂತ ಹೇಳ್ತಾ ಇದ್ದೀನಿ. ಸೊ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಓಕೆ. ಸೊ ಈ ಒಂದು ಕೆಲಸದ ವಿವರವನ್ನು ಎಲ್ಲರಿಗೂ ಒಂದು ಉಪಯೋಗ ಆಗಲಿ ಅಂತ ನಾನಿಲ್ಲಿ